ಸಪರೇಟ್ ಆಗಿ ಮಾತಾಡ್ತಾರೆ. ಇನ್ನೊಂದು 20 ನಿಮಿಷ ಇನ್ನೊಂದ್ಸತಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡ್ತಾರೆ. ಅಂದ್ರೆ ಪಾಪ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದ ಯಾವ ಗೋಡೆಗಳ ಮೇಲೂ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಪರಸ್ಪರ ಅವರಿಬ್ಬರ ಮೇಲೆ ನಂಬಿಕೆ ಇದೆ ಅನ್ನೋದು ನನ್ನ ಆತಂಕ. ಹೇಳಿ, ಅವರಿಬ್ರು ಚೆನ್ನಾಗಿದ್ದಾರೋ ಬಿಟ್ಟಿದ್ದಾರೋ ಅಟ್ಲೀಸ್ಟ್ ಅದಕ್ಕೆ ಹೇಳ್ತಾರದು. ಈಗ 4 ಗೋಡೆ ಮಧ್ಯೆ ಅಕಸ್ಮಾತ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡ್ಬಿಟ್ಟು ಅದನ್ನೇನೋ ಡಿ.ಕೆ. ಶಿವಕುಮಾರ್ ಅವ್ರು ಕೇಳಿಸ್ಕೊಂಡ್ರು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು 50 ವರ್ಷದಿಂದ ಪಕ್ಷ ಕಟ್ಟಿರುವಂತವ್ರು. ಯಾಕಂದ್ರೆ ಪಕ್ಷದಲ್ಲಿ ಅವ್ರದೇ ಆದಂತ ಒಂದು ಇಡ್ತಾ ಇದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ನಮ್ಮ ಪಕ್ಷದಿಂದ ಹೋಗಿ ಅಲ್ಲಿ ಬುಲ್ಡೋಸ್ ಮಾಡಿ ಮುಖ್ಯಮಂತ್ರಿ ಆದಂತವ್ರು. ಯಾಕಂದ್ರೆ ಬಂದು 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಿಗೆ ಒಳಗಡೆ ಬೇಗುದಿ ಇದೆ. ಅಕಸ್ಮಾತ್ ಇವೆರಡರ ಮಧ್ಯೆ ಮರ್ಜ್ ಆಗ್ಬಿಟ್ರೆ, ಈಗ ಇಂದಿರಾ ಗಾಂಧಿ ಅವರಷ್ಟು ಗಟ್ಸ್ ಆಗಿ ಡಿಸಿಷನ್ ತಗೊಳ್ಳೋ ಇನ್ನು ಚಾಕಚಕ್ಯತೆ ಆಗ್ಲಿ ಮತ್ತೆ ಆ ಗಟ್ಸ್ ಆಗ್ಲಿ ಅವರಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕಂಡು ಬಂದಿಲ್ಲ. ಆಮೇಲೆ ಎರಡನೇದು ಇನ್ನೊಂದೇನಂದ್ರೆ ನೆಹರು ಅವರು, ಇಂದಿರಾ ಗಾಂಧಿ ಅವರು, ತದನಂತರ ರಾಜೀವ್ ಗಾಂಧಿ ಅವರು, ಈಗ ಅಶೋಕ್ ಗೌಡ್ರು ಒಂದು ವಿಚಾರ ಸಣ್ಣದಾಗಿ ಪ್ರಸ್ತಾಪ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಎಂತ ಘಟಾನ್ಘಟಿ ಲೀಡರ್ಗಳನ್ನ ಒಂದೇ ಏಟಿಗೆ ಮಕ್ಕಡೆ ಮಲಗಿಸಿ ಈಗ ಒಂದು ಖಡಕ್ ಆದ ಸಂದೇಶ ನೋಡು, ಕಾಂಗ್ರೆಸ್ ಪಕ್ಷದಲ್ಲಿ ಇಂಟರ್ನಲ್ ಡೆಮಾಕ್ರಸಿಗಿಂತ ಹೆಚ್ಚಾಗಿ ನಮ್ ಮಾತು ನಡೆಯುತ್ತೆ, ಯಾರ್ಗ್ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು ಅನ್ನೋ ಮಟ್ಟಕ್ಕೆ ಒಂದು ಇಡ್ತಾ ಇತ್ತು. ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಹೆಂಗಿತ್ತು ಅಂದ್ರೆ 480 ಸೀಟನ್ನ ತರುವಂತ ತಾಕತ್ತಿದ್ದಂತ ಕಾಂಗ್ರೆಸ್ಗೆ ಅಲ್ಲ ಸರ್, ಏನಾರಾಗ್ಲಿ ಸಿಂಪತಿವೇವಾದ್ರೂ ಸರ್, ಇವತ್ತು ಸಿಂಪತಿ ಬಂದ್ರು ಆಗಲ್ಲ ಅವ್ರಿಗೆ. 480 ಸೀಟ್ ತರಕ್ಕೆ ಒಂದು ಲೀಡರ್ಶಿಪ್ ಬೇಕಾಗತ್ತೆ ಸರ್. ಸಿಂಪತಿ ಇದ್ರು ಕೂಡ ಎಷ್ಟೋ ಸತಿ ಸಿಂಪತಿ ಇದ್ರು ವರ್ಕ್ ಆಗಲ್ಲ. ಆ ಲೀಡರ್ಶಿಪ್ ಅಲ್ಲಿ ಇಟ್ಕೊಂಡು ಹೊರಡೋ ಅಂತ ಒಂದು ತಾಕತ್ತಿತ್ತು. ಇವತ್ತಾದ್ರೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಅವ್ರು ಅಳಕಿರೋದ್ರಿಂದ ಸಣ್ಣ ಸಣ್ಣ ಮಟ್ಟದ ಒಂದು ರಾಜ್ಯ ಮಟ್ಟದ ಇಬ್ರು ನಾಯಕರನ್ನ ಒಟ್ಟಿಗೆ ಕೂರಿಸಿ ಡಿಸಿಷನ್ ತಗೊಳ್ಳೋ ಚಾಕಚಕ್ಯತೆನೂ ಕಾಣ್ತಾ ಇಲ್ಲ, ಮತ್ತೆ ಗಟ್ಸು ಕಾಣ್ತಾ ಇಲ್ಲ ಅನ್ನೋದು ಈ ವಿಡಿಯೋ ನೋಡಿದ್ರೆ ನನಗನ್ನಿಸ್ತಾ ಇರೋದು. ಸೊ ಸ್ಮಿತಾ ಅವ್ರಿಗೆ ಕ್ಯೂಟ್ ಅನ್ನಿಸ್ತು, ನನಗೆ ಪಾಪ ರಾಹುಲ್ ಗಾಂಧಿ ಅವರ ಮಾತ್ರ ಕ್ಯೂಟ್ ಅನ್ಸಿದ್ದು ಸರ್, ಇದಲ್ಲ ಈ ಗುಟ್ಟಿನ ವಿಚಾರ ಅಲ್ಲ. ಅದನ್ನೇ ಹೇಳ್ತಾ ಇರೋದು. ಸ್ಮಿತಾ ಅವರೇ, ನಾನು ಹೇಳ್ತೀನಿ ಕೇಳಿ. ಒಂದೇ ಒಂದು ಸೇರ್ಸ್ಲಿಕ್ಕೆ ಎಷ್ಟೋ ಡೆಮಾಕ್ರಸಿ ಇತ್ತು ಅಂತ ಹೇಳ್ಬಿಟ್ರೆ, ಅಲ್ಲಿ ಒಬ್ರು ಸೆಕೆಂಡ್ ಟೈಮ್ MLA ಕಾಲಕ್ಕೆ ಬಿಟ್ಬಿಡ್ತಾರೆ ಸಂಜಯ್ ಗಾಂಧಿ ಅವರಿಗೆ ಅಂತ ಹೇಳಿ ಘಟಾನ್ಘಟಿ ನಾಯಕ YB ಚೌಹಾಣ್ SB ಚೌಹಾಣ್ ಅವ್ರನ್ನ ಕೆಳಗಡೆ ಇಳಿಸಿ ಮುಖ್ಯಮಂತ್ರಿ ಮಾಡಿದ್ರು. ಆಯ್ತಾ, ಒಂದ್ ಸಣ್ಣ ಕಮ್ಯುನಿಟಿ ಅವರು. ಹಾಗೆ ಕರ್ನಾಟಕದಲ್ಲಿ ಪಾಪ ದೇವರಾಜ್ ಅರಸು ಅಂತ ಮಹಾನ್ ನಾಯಕನ ಕೆಳಗಡೆ ಇಳಿಸಿ ಸೆಕೆಂಡ್ ಟೈಮ್ MLA ಆಗಿದ್ದಂತಹ ಅವ್ರದೇ ಶಿಷ್ಯ ಕಾಲಕ್ಕೆ ಬಿದ್ದಂತಹ ಗುಂಡೂರಾಯರನ್ನ ಅದು ಸಂಜಯ್ ಗಾಂಧಿಗೆ ಈ ವಿಡಿಯೋ ನೋಡಿದ್ರೆ ನನಗೆ ಅನ್ಸಿದ್ದು, ಈಗ ಇಟ್ನಾಳ್ ಸರ್ಗ್ ಒಂದ್ ಅನ್ಸ್ಬೋದು. ಈಗ ಚಂದ್ರನ ನೋಡಿದ್ರೆ ತಾಯಿಗೆ ಅದು ಮಗುಗೆ ಊಟ ಮಾಡ್ಸೋಕೆ ಒಂದು ವಸ್ತು, ಆಮೇಲೆ ಕವಿಗೆ ನೋಡಿದ್ರೆ ಒಂದು ಶೃಂಗಾರದ ವಸ್ತು, ಆಮೇಲೆ ವಿಜ್ಞಾನಿಗೆ ನೋಡಿದ್ರೆ ಅದು ಬರೀ ಕಲ್ಲು ಬಂಡೆ. ಹೀಗೆ ಭಾವನೆಗಳು ಒಬ್ಬೊಬ್ಬರಿಗೆ ಒಂದೊಂಥರ ಆಗುತ್ತೆ. ಈಗ ನಟರಾಜ್ ಗೌಡ್ರ ಭಾವನೆನೇ ಬೇರೆ, ನನ್ನ ಭಾವನೆ ಬೇರೆ, ಅಶೋಕ್ ಗೌಡ್ರ ಭಾವನೆ ಬೇರೆ, ಇನ್ನ ಸ್ಮಿತಾ ಅವ್ರ ಭಾವನೆ ಬೇರೆ, ಇಟ್ನಾಳ್ ಅವ್ರ ಭಾವನೆ. ಈಗ ಥ್ಯಾಂಕ್ ಯು ಇಟ್ನಾಳ್ ಸರ್. ಮಾಧ್ಯಮಗಳಿಗೆ ದೃಶ್ಯ ಸಿಕ್ಕಿದ್ರೆ ಇದರಿಂದ ಆಚೆ ಬರೋ ಸಂದೇಶ ಏನು ಅಂತ ಗೊತ್ತಿಲ್ಲದೆ ಇರೋಷ್ಟು ಅಮೆಚ್ಯೂರ್ ರಾಜಕಾರಣಿಗಳಲ್ಲಿ ಯಾರು ಇಲ್ಲ. ಹಾಗೇನೆ ಹಿಂಗ್ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರೆ ಇದು ಪಕ್ಷದ ಮೇಲೆ, ಪಕ್ಷದ ಕಾರ್ಯಕರ್ತರು, ನಾಯಕರ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಾಗದೇ ಇರೋಷ್ಟೇನ್ ರಾಹುಲ್ ಗಾಂಧಿ ಅವರು ಇನ್ನೂ ಮೆಚೂರ್ ಆಗದೆ ಇರೋ ರಾಜಕಾರಣಿಗಳಲ್ಲ ನಮ್ಮೆಲ್ಲರ ಪ್ರಕಾರ. ಹಿಂಗಿದ್ದು ಕೂಡ ಹಿಂಗ್ ಸಪರೇಟ್ ಆಗಿ ಗುಟ್ಟು ಮಾತನಾಡ್ತಾರೆ ಅಂದ್ರೆ ಸರ್, ಇದು ಹೈಸ್ಕೂಲ್ ನಲ್ಲೂ ಮಕ್ಕಳು ಮಾಡಲ್ಲ ಸರ್. ಅಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ನಾನು ಒಬ್ಳನ್ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗೋ ಅಥವಾ ಒಬ್ನನ್ ಪ್ರತ್ಯೇಕವಾಗಿ ಮಾತನಾಡ್ತೀನಿ ಅಂದ್ರೆ ಇನ್ನು ಉಳಿದವರಿಗೆ ಗೊತ್ತಾಗುತ್ತೆ ನಾನು ಏನೋ ಹೈಡ್ ಮಾಡ್ತಿದ್ದೀನಿ ಅಂತ ಹೇಳಿ. ಹಿಂಗ್ ಮಾಡುವಂತ ನಮಗೆ ಕೆಲಸ ಕೊಟ್ರು ಸರ್. ಇಲ್ಲದೆ ಹೋದ್ರೆ ಇವಾಗ ಡಿಬೇಟಿನ ವಿಚಾರನೇ ಅಲ್ಲ ಇದು. ಈಗ ಆ ಒಂದು ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇರೋದು ಸುಮ್ಮನೆ ಯಾವುದೋ ಒಂದು ಇಂದು ವ್ಯಾಕ್ಯೂಮ್ ಅಲ್ಲ, ನಿರ್ವಾತದಲ್ಲಿ ನೋಡ್ತಾ ಇಲ್ಲ. ಅದಕ್ಕೊಂದು ಹಿನ್ನೆಲೆ ಇದೆ, ಸಂದರ್ಭ ಇದೆ, ರಾಜಕೀಯ ಸಂದರ್ಭ ಕರ್ನಾಟಕದಲ್ಲಿದೆ, ಒಂದು ರಾಜಕೀಯ ಸಂದರ್ಭ ದಿಲ್ಲಿಯಲ್ಲಿದೆ. ಆ ಹಿನ್ನೆಲೆ ನಾವು ನೋಡ್ತಾ ಇದ್ದೇವೆ. ಇದನ್ನ ನಾವ್ಯಾರು ಊಹಿಸಿಕೊಂಡು ಏನೋ ಒಂದು ಊಹಾಪೋಹದ ಕಲ್ಪನೆಗಳ ಚರ್ಚೆಗಳನ್ನ ಮಾಡ್ತಾ ಇಲ್ಲ. ಈಗ ಈ ಒಂದು ಅಧಿಕಾರಕ್ಕಾಗಿ ಇಬ್ಬರು ನಾಯಕರುಗಳ ಮಧ್ಯೆ ಒಂದು ಪೈಪೋಟಿ ಇದೆ ಅನ್ನೋದು ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅಂತ ನನಗಂತೂ ಅನ್ಸೋದಿಲ್ಲ, ಅಥವಾ ಸೋನಿಯಾ ಗಾಂಧಿ ಗೊತ್ತಿಲ್ಲ ಅಂತ ನಟರಾಜ್ ಗೌಡ್ರು ಹೇಳಿ ಮಾತೇ ಬೇರೆ ಅಲ್ಲ. ಎಲ್ರಿಗೂ ಗೊತ್ತಿದೆ ಇದು. ಯಾಕೆ ಗೊತ್ತಿದೆ? ಒಂದು ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾಧ್ಯಮ ಸಂದರ್ಶನ ಹೇಳ್ತಾರೆ. ಒಪ್ಪಂದ ಆಗಿಲ್ಲ ಅಂತ ಇಲ್ಲಿವರೆಗೂ ಸಿದ್ದರಾಮಯ್ಯ ಅಲ್ಲಗಳೆದಿಲ್ಲ. ಹೈಕಮಾಂಡ್ ಹೇಳಿದಂಗೆ ಅಲ್ಲಗಳೆದಿಲ್ಲ. ಅದೆಲ್ಲ ಆಗಿದೆ. ಈಗ ವರ್ಲ್ಡ್ ಈಸ್ ವರ್ಲ್ಡ್ ಮತ್ತೊಂದು ಏನೇನೋ ಚರ್ಚೆಗಳಾಗಿದ್ದು. ಮೊನ್ನೆ ಹಾವೇರಿಯಲ್ಲಿ ಆಯ್ತು. ಹಾವೇರಿಯಲ್ಲಿ ಮುಖ್ಯಮಂತ್ರಿಗಳು ಮುಂದೆ ನಡೆದ್ರು ಡಿ.ಕೆ. ಶಿವಕುಮಾರ್. ಇವೆಲ್ಲಗಳ ಚರ್ಚೆ ಇರುವಾಗ ಯಾಕೆ ಪದೇ ಪದೇ ನಾವು ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಿದ್ದೇವೆ? ಯಾಕೆ at least one channel will have one discussion on this on a daily basis? Why? ಯಾಕಂದ್ರೆ ಇದಕ್ಕೆ ಸ್ಪಷ್ಟತೆ ಕೊಡಬೇಕಾದ ಹೈಕಮಾಂಡ್ is silent. It has allowed this speculation.
ಕರೆಕ್ಟ್. Congress party high command, or whoever it is, who knows who is the high command? Maybe it is Mr. Karge, maybe it is Mr. Gandhi, or entire Gandhi family. They have allowed this speculation. ಈ ಒಂದು ಊಹಾಪೋಹಗಳಿಗೆ ಅವರು ಅವಕಾಶ ಕೊಟ್ಟಿದ್ದಾರೆ. ಆನ್ ದ ಫಸ್ಟ್ ಇನ್ಸ್ಟೆನ್ಸ್ ಇಲ್ಲ ಹಿಂಗೆ ಒಪ್ಪಂದ ಆಗಿದೆ, ಇಲ್ಲ ಆಗಿದ್ರೆ ಇದು ಕರಾರುಗಳು ಅಂತ ಹೇಳಿ ಮುಗಿಸಿದ್ರೆ ಪಕ್ಷದಲ್ಲೂ ಒಂದು ಸ್ಪಷ್ಟತೆ ಇರೋದು, ಈ ನಾಯಕರುಗಳಿಗೂ ಒಂದು ಸ್ಪಷ್ಟತೆ ಇರೋದು, ಮತ್ತೆ ಕರ್ನಾಟಕ ಜನತೆಗೂ ಒಂದು ಸ್ಪಷ್ಟತೆ ಇರೋದು. ಈಗ ಏನಾಗ್ಬಿಟ್ಟಿದೆ, ಈಗ ನೋಡಿ, ಒಬ್ರು ಪಕ್ಷದ ಅಧ್ಯಕ್ಷರು, ಒಬ್ರು ಪಕ್ಷದ ಮುಖ್ಯಮಂತ್ರಿಗಳು, ಒಬ್ಬರನ್ನ ಪಕ್ಕಕ್ಕೆ ಇಟ್ಕೊಂಡು ಇಬ್ಬರನ್ನ ಚರ್ಚೆ ಮಾಡ್ತಿದ್ರೆ ಅದು ಸಾರ್ವಜನಿಕ ಜಾಗದಲ್ಲಿ, ಅದು ಇಟ್ ಈಸ್ ಹೈ ಸೆಕ್ಯೂರಿಟಿ ಝೋನ್, ಸೆಕ್ಯೂರಿಟಿ ಇರ್ತದೆ, ಅದು ಕ್ಯಾಮೆರಾ ಇದಾವೆ ಅಲ್ಲಿ, ಇಟ್ಸ್ ಹೈ ಸೆಕ್ಯೂರಿಟಿ ಕ್ಯಾಮೆರಾ ಝೋನ್. ಅದು ಅಲ್ಲಿ ಯಾಕೆ ಈ ವಿಜುವಲ್ ಕೊಡ್ಬೇಕು ನೀವು? ರಾಹುಲ್ ಗಾಂಧಿ ಅನೇಕ ಪ್ರಮುಖ ಚುನಾವಣೆ ನಡೆದಾಗ, ಬಿಹಾರ್ ಚುನಾವಣೆ ನಡೆದಾಗ ವಿದೇಶ ಪ್ರವಾಸ ಹೋಗ್ತಾರೆ, ಸಂಸತ್ತಿನ ಚರ್ಚೆ ನಡೆದಾಗ ವಿದೇಶ ಪ್ರವಾಸ ಹೋಗ್ತಾರೆ. ಇದಕ್ಕೆ ಸ್ವಲ್ಪ ಪ್ರವಾಸ ತಗೊಳ್ಳಿ, ಒಂದು ಪ್ರವಾಸ ಬೆಂಗಳೂರಿಗೆ ಬನ್ನಿ, ಒಂದು ಪ್ರವಾಸ 2 ದಿನ ಬೆಂಗಳೂರಿಗೆ ಬನ್ನಿ, ಬೆಂಗಳೂರು ಒಳ್ಳೆ ಗೆಸ್ಟ್ ಹೌಸ್ ಇದೆ, ಆರಾಮ ಕೂತ್ಕೊಂಡು ಇಬ್ಬರು ಕೂರ್ಸ್ಕೊಂಡು ಮಾತಾಡಿ ಮುಗಿಸಿ. ಅಂಡ್ ರಾಹುಲ್ ಗಾಂಧಿ ಹ್ಯಾಸ್ ಟು ಟೆಲ್, ಆರ್ ಮಿಸ್ಟರ್ ಖರ್ಗೆ ಹ್ಯಾಸ್ ಟು ಟೆಲ್. ಡಿ ಕೆ ಶಿವಕುಮಾರ್ ಹೇಳೋದು ಬೇರೆ ಆಗುತ್ತೆ, ಸಿದ್ದರಾಮಯ್ಯ ಹೇಳೋದು ಬೇರೆ ಆಗುತ್ತೆ. ಸಿದ್ದರಾಮಯ್ಯ ಹೇಳಿದ್ರಲ್ಲ, ಅವ್ರು ಬಂದ್ರು, ಅವ್ರು ಹೋದ್ರು, ಅಷ್ಟೇ ಹೇಳ್ಬೇಕು ತಾನೆ ಅವರು. ಅವ್ರು ಯಾಕೆ ಅಲ್ಲಿನ ಆ ಒಂದು ಚರ್ಚೆಯ ವಿವರಗಳು ಯಾಕೆ ಕೊಡ್ತಾರೆ ನಿಮ್ಮ ಮಾಧ್ಯಮಕ್ಕೆ? ಅಥವಾ ಡಿ ಕೆ ಶಿವಕುಮಾರ್ ಯಾಕೆ ಕೊಡ್ತಾರೆ? ಆ ಒಂದು ಸ್ಪಷ್ಟತೆ ಕೊಡಬೇಕಾದ ಜವಾಬ್ದಾರಿ ಇರೋದು ಹೈಕಮಾಂಡ್ ಮೇಲೆ. He has allowed all this speculation. ಬಟ್ ಹೆಂಗ್ ಕಾಂಟ್ರಾಸ್ಟ್ ಆಗ್ಬಿಡ್ತು ನೋಡಿ ಸರ್. ರಾಹುಲ್ ಗಾಂಧಿ ಅವರು ಯಾವಾಗೆಲ್ಲ ಕರ್ನಾಟಕ ಬಂದ್ರು ಇಬ್ರು ಕೈಯನ್ನು ಹಿಡಿದ್ಬಿಟ್ಟು ಒಟ್ಟಿಗೆ ಮೇಲೆತ್ತಿದ್ದವರು, ಇವತ್ತಿಬ್ರು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಮಾತುಕತೆ ಮಾಡ್ಬಿಟ್ರು. ಅಂದ್ರೆ ಮುಂಚೆ ಇದ್ದ ಹಾಗೆ ಪರಿಸ್ಥಿತಿ ಈಗಿಲ್ಲ ಅನ್ನೋದು ಅವರೇನೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಟರಾಜ್ ಗೌಡ್ರಿಗೆ ಅಬ್ಜೆಕ್ಷನ್ ಇರಬಹುದು ಇದಕ್ಕೆ? ಮುಂಚಿನ ಪರಿಸ್ಥಿತಿ ಇಲ್ವೇ ಇಲ್ಲ. ಯಾಕಂದ್ರೆ ಯಾವ ಒಂದು ವಾಟ್ ವಾಸ್ ದ ಫ್ರೇಮ್ವರ್ಕ್ ಆಫ್ ಅಗ್ರಿಮೆಂಟ್ ಆರ್ ಒಂದು ವಚನ, ಕನ್ನಡದಲ್ಲಿ ಬಹಳ ಚಂದ ಶಬ್ದ ವಚನ. ವಚನ ಅಂದ್ರೆ ಸ್ಪೋಕನ್ ಅಗ್ರಿಮೆಂಟ್, ಸ್ಪೋಕನ್ ವರ್ಡ್ ಅಲ್ಲ ಅದು, ಇಟ್ ಇಸ್ ಸ್ಪೋಕನ್ ವರ್ಡ್, ಸ್ಪೋಕನ್ ಅಗ್ರಿಮೆಂಟ್, ಜೆಂಟಲ್ಮೆನ್ಸ್ ವರ್ಡ್ ಅಂತೀವಿ ನಾವು ಅದಕ್ಕೆ. ಅದು ಯಾವ ನಾಯಕಗಳ ಮಧ್ಯೆ ಆಗಿತ್ತು, ಆ ಕ್ಷಣದಿಂದ ಇಲ್ಲಿ ನಮ್ಗೆ ಏನೋ ಡೆವಲಪ್ಮೆಂಟ್ ಆಗಿದೆ. ಯಾರು ಇಲ್ಲಿ ಯಾವ ರೀತಿ ರಾಜಕಾರಣ ಮಾಡ್ತಿದ್ದಾರೆ, ಯಾರು ಕಾಂಗ್ರೆಸ್ ರಾಜಕಾರಣ ಮಾಡ್ತಿದ್ದಾರೆ, ಯಾರು ಬಣ ರಾಜಕಾರಣ ಮಾಡ್ತಿದ್ದಾರೆ, ಯಾರು ಇಲ್ಲಿ ವ್ಯಕ್ತಿ ಪೂಜೆ ಮಾಡ್ತಿದ್ದಾರೆ, ಎಲ್ಲವೂ ಇಟ್ ಹ್ಯಾಸ್ ಟೇಕನ್ ಡಿಫರೆಂಟ್ ಟರ್ನ್ ಆಲ್ ಟುಗೆದರ್. ಆ ಮಟ್ಟ ತುಂಬಾ ವ್ಯತ್ಯಾಸ ಇದೆ. ಈಗ ಒಂದು ಅಂದಿನಿಂದ ಇಂದಿನವರೆಗೆ ಒಂದು ಜರ್ನಿ ಒಂದು, ಮತ್ತೆ ಇಲ್ಲಿಂದ ಮುಂದೆ ಹೆಂಗೆ 28ಕ್ಕೆ ಹಿಂದಿನ ಇತಿಹಾಸ ನೋಡಿಕೊಂಡು ಮುಂದಿನ 2028ಗೆ ನಾನು ಏನ್ ಮಾಡಬೇಕು ಅನ್ನೋ ತೀರ್ಮಾನವನ್ನ ಪಾರ್ಟಿ ಹೈಕಮಾಂಡ್ ತಗೋಬೇಕಾಗುತ್ತೆ. ಅದನ್ನ ಈ ರೀತಿ ಹಾದಿ ಬದಿ ಬೀದಿ ಬದಿ ನಿಂತು ಮಾತಾಡಕ್ಕಾಗೋದಿಲ್ಲ. ನಟರಾಜ್ ಗೌಡ್ರೆ, ಇದು ಕೇವಲ ಇಟ್ನಾಳ್ ಸರ್ ಮಾತಲ್ಲ, ಇವತ್ತು ರಾಜಣ್ಣ ಅವರು ಕೂಡ, ನೀವು ಅವ್ರನ್ನ ವೈಯಕ್ತಿಕ ಒಪಿನಿಯನ್ ಅಂತ ಹೇಳ್ಬಹುದೇನೋ, ಬಟ್ ಸ್ಟಿಲ್ ಅವರು ಒಬ್ಬ ಅನುಭವಿ ರಾಜಕಾರಣಿಯಾಗಿ ಅವರು ಹೇಳಿದ್ರು ಇವತ್ತು ನೋಡಿ, ಕ್ಲಿಯರ್ ಕಟ್ ಆಗಿ ಒಂದ್ ಏನೋ ಹೇಳ್ಬಿಡ್ಬೇಕು ಹೈಕಮಾಂಡ್. ಇಷ್ಟೆಲ್ಲ ಗೊಂದಲಗಳಾಗ್ತಾ ಇರಬೇಕಾದ್ರೆ ಅದನ್ನ ಬೆಳೆಸ್ಲಿಕ್ಕೆ ಅವಕಾಶ ಕೊಡಬಾರ್ದು. ಹೌದು, ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ, ಇಲ್ಲ ಮಾಡೋದೇ ಇಲ್ಲ, ಆಸ್ ಸಿಂಪಲ್ ಆಸ್ ದಟ್. ಅದನ್ನ ಹೇಳೋದ್ ಬಿಟ್ಬಿಟ್ಟು ಪ್ರತ್ಯೇಕವಾಗಿ ಮಾತುಕತೆ ಅಂತೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡದೇ ಇರೋದಂತೆ, ಇದೆಲ್ಲವೂ ಈ ಮಿಕ್ಸ್, ಈ ಜನ್ ಝಿ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಮಿಕ್ಸ್ಡ್ ಸಿಗ್ನಲ್